ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟಿ ಮಂಜುನಾಥ್ ಸಮಾಜ ಸೇವಕರು ಗುತ್ತಿಗೆದಾರರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ವಿಟಿ ಪ್ಲೀಸ್. ಶ್ರೀ ಟಿ ಮಂಜುನಾಥ್ ಸಮಾಜ ಸೇವಕರು ಮತ್ತು ಗುತ್ತಿಗೆದಾರರು. ಮೂಲತಃ ದೊಡ್ಡಬಳ್ಳಾಪುರ ತಾಲೂಕಿನ ಮಾರಸಂದ್ರ ಗ್ರಾಮದವರಾದ ಇವರು ಗುತ್ತಿಗೆದಾರರಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ದೈವ ಭಕ್ತರಾದ ಇವರು ಅನೇಕ ದೇವಾಲಯಗಳ ನಿರ್ಮಾಣದಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ. ಎಪಿಎಂಸಿ ಮಾಜಿ ಉಪಾಧ್ಯಕ್ಷರಾದ ಇವರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಭಾಗಿಯಾಗಿರುವ ಇವರು ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿದವರು. ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರನ್ನ ರಾಜಕೀಯ ಗುರುಗಳಾಗಿ ಸ್ವೀಕರಿಸಿರುವ ಇವರು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿಯುತ್ತಿದ್ದಾರೆ. ಪ್ರಸ್ತುತ ಜಿಬಿಎ ಚುನಾವಣೆಗೆ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿರುವ ಇವರು ಬಡವರ ಪಾಲಿನ ಆಶಾಕಿರಣವಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ದಿ ಅಚೀವರ್ಸ್ ಅವಾರ್ಡ್ ಇವತ್ತು ನಿಮ್ಮದಾಗಿದೆ. ಸೊ ಎಷ್ಟು ಖುಷಿ ಇದೆ ಸರ್? ತುಂಬ ಸಂತೋಷ ಆಯಿತು. ಇವತ್ತು ತಮ್ಮ ಒಂದು ಚಾನೆಲ್ನಲ್ಲಿ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಅವಾರ್ಡು ನಮ್ಮನ್ನು ಏನು ಇವತ್ತಿಲ್ಲಿ ಕರೆದು ಸನ್ಮಾನ ಮಾಡಬೇಕಂದ್ರೆ ನಾವು ಸಮಾಜದಲ್ಲಿ ಏನು ಜನಸೇವೆ ಮಾಡಿದ್ವಿ, ದೇವಾಲಯಗಳ ನಿರ್ಮಾಣ ಮಾಡಿದ್ವಿ, ಮತ್ತು ಬಡ ಮಕ್ಕಳಿಗೆ ನನ್ನ ಕೈಲಾದಂಥ ಒಂದು ಸೇವೆ ಸಹಾಯ ಮಾಡಿದ್ದೆ. ವಿದ್ಯಾಭ್ಯಾಸದಲ್ಲಿರ್ಬೋದು ಅಥವಾ ಬಡವರು ಮದುವೆಗಂಥ ಕಾರ್ಯಕ್ರಮಗಳಲ್ಲಿ ನನಗೆ ದೇವಾಲಯ ನಿರ್ಮಾಣದಲ್ಲಿ ಭಾಳ ಆಸಕ್ತಿ ನನಗೆ. ಹಂಗಾಗಿ ನಮ್ಮ ತಂದೆ ತಾಯಿಯವರ ಒಂದು ಹೆಬ್ಬಯಕೆ ಅದು. ಅವರು ಮೊದಲಿಂದನೂ ನಮ್ಮ ತಂದೆಯವರು ಶಿಕ್ಷಕರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಮಾಡ್ತಿದ್ದಂಥದ್ದನ್ನು ನೋಡಿಕೊಂಡು ಅವ್ರ ದುಡಿಮೆಯಲ್ಲಿ ಏನೋ ಸಣ್ಣ ಪುಟ್ಟದ್ದು ಮಾಡ್ತಾಯಿದ್ರು. ಅದೇ ರೀತಿ ನಾನು ನನ್ನ ದುಡಿಮೆಯಲ್ಲಿ ನನ್ನ ಕೈಲಾದಷ್ಟು ಬಡವರಿಗೆ ಮತ್ತು ದೇವಸ್ಥಾನದ ಕೆಲಸಗಳಿಗೆ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಮತ್ತು ಕನ್ನಡ ಒಂದು ರಾಜ್ಯೋತ್ಸವ ಮತ್ತು ಅಣ್ಣಮದೇವಿ ಉತ್ಸವ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನಾನು ಭಾಳ ತೊಡಗಿಸ್ಕೊಳ್ತಾ ಇದ್ದೆ. ಹಾಗಾಗಿ ನನಗದೊಂದು ಹ್ಯಾಬಿಟ್ ಆಯಿತು. ಮತ್ತು ಹಲವಾರು ದೇವಾಲಯಗಳ ನಿರ್ಮಾಣದಲ್ಲಿ ನನ್ನ ಕೈಲಾದಷ್ಟು ಒಂದು ಪಾತ್ರ ವಹಿಸಿದಂಥ ಒಂದು ಹಿರಿಮೆ ನನಗಿದೆ. ಜರ್ನಿ ಆರಂಭ ಆಗಿ ಇಲ್ಲಿವರೆಗೂ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ದೊಡ್ಡ ಮಟ್ಟದ ಸಾಧನೆ ಸರ್. ಸೊ ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈ ಜಿ ಅಚೀವರ್ಸ್ ಅವಾರ್ಡ್ ನಿಮಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸಿಬಿಲಿಟಿನ ಹೆಚ್ಚು ಮಾಡ್ತಾರೆ? ಇನ್ನು ಮುಂದೆ ಕೂಡ ಇನ್ನೂ ಸಮಾಜಮುಖಿ ಕೆಲಸಗಳನ್ನ ಹೆಚ್ಚೆಚ್ಚಾಗಿ ನಮ್ಮ ಜೀವನದ ಅಂತ್ಯದವರೆಗೂ ಮಾಡಬೇಕು ಅಂತ ನನಗೆ ಭಾಳಷ್ಟು ಹುಮ್ಮಸ್ಸು ಬಂದಿದೆ ಅಂತ ನಾನು ಅಂದ್ಕೊಂಡೆ. ಓಕೆ ಸರ್, ಥ್ಯಾಂಕ್ ಯು ಸರ್.